ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಫಾರ್ಮೇಟಿವ್ ಅಸೆಸ್ಮೆಂಟ್ 2026-27 ಸಾಲಿನ ಆಗಸ್ಟ್ ಒಂದು ಸೆಕೆಂಡ್ ವೀಕ್ನಲ್ಲಿ ಜರುಗುವಂಥ ರೂಪಾತ್ಮಕ ಮೌಲ್ಯಮಾಪನ 2 ಇದನ್ನು ಸಾಧನಾ ಪರೀಕ್ಷೆ ಅಂತ ನಾವು ಕರಿತೀವಿ. ಸೊ ಸೆಪ್ಟೆಂಬರ್ 2018ರಲ್ಲಿ ಜರುಗಿದಂಥ ಪ್ರಶ್ನೆ ಪತ್ರಿಕೆಯ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಎಂಬುದನ್ನು ಸ್ಟಡಿ ಮಟೀರಿಯಲ್ ಆಗಿ ನೋಡೋಣ. ಸೊ ಒಟ್ಟು 20 ಅಂಕವನ್ನು ಹೊಂದಿರುವಂಥ ಪ್ರಶ್ನೆ ಪತ್ರಿಕೆ 3 ಪ್ರಶ್ನೆನ ಮೇಲ್ ಕಾಲಂನಲ್ಲಿ ಕೇಳಿದ್ದಾರೆ. ಚಿತ್ರದಲ್ಲಿ ಓ ಕೇಂದ್ರವುಳ್ಳ ವೃತ್ತಕ್ಕೆ PA ಮತ್ತು PB ಗಳು ಸ್ಪರ್ಶಕಗಳಾಗಿವೆ. ಹಾಗೆ ಕೋನ APB = 40 ಡಿಗ್ರಿ ಆಗಿದ್ದು ಅದರ ಕೋನ AOB ಅಳತೆಯನ್ನ ನಾವು ಕಂಡುಹಿಡಿಯಬೇಕು. ಇಲ್ಲಿ ನೋಡಿ ಈ ರೀತಿ ಒಂದು ಚಿತ್ರವನ್ನು ಕೇಳಿದ್ದು ನೀವು ರೈಟ್ ಆನ್ಸರ್ ಬರೀಬೇಕಾಗಿರುತ್ತೆ. ಇನ್ನು ಮೂಲ ಬಿಂದು ಮತ್ತು 0.4 ಬಿಂದುವಿನ ನಡುವಿನ ದೂರ. ಓಕೆ. ಇನ್ನು ವೃತ್ತದ ತ್ರಿಜ್ಯ 21 ಸೆಂಟಿಮೀಟರ್ ಆದರೆ ವೃತ್ತದ ಪರಿಧಿಯನ್ನ ಕಂಡುಹಿಡಿಯಬೇಕಾಗಿರುತ್ತೆ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸುವಂತ ಪ್ರಶ್ನೆ ಯಾವ ರೀತಿ ಕೇಳಿದ್ದಾರೆ ನೋಡಿ ಅದನ್ನು ಕೂಡ ನೋಡ್ಕೋಬೇಕು. ವೃತ್ತ ವಿಸ್ತೀರ್ಣ ಎಷ್ಟು ದ್ವಿಗುಣವಾಗಿದ್ದರೆ ಅದರ ವಿಸ್ತೀರ್ಣವು. ಸೊ ಇದರ ಉತ್ತರ ಕೂಡ ಅಲ್ಲಿ ಕೊಟ್ಟಿರ್ತಾರೆ, ನೀವು ನೋಡ್ಕೋಬೇಕಾಗಿರುತ್ತೆ. ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಬೇಕಂತ ಪ್ರಶ್ನೆಗಳಲ್ಲಿ ನೀವು ದೂರದ ಸೂತ್ರವನ್ನು ಕಂಡುಹಿಡಿಯಬೇಕು ನೋಡಿ. ಸೊ ದೂರವನ್ನು ಸಮ ಇದ್ದರೆ ಅವುಗಳಿನ ಸಂಬಂಧವನ್ನು ಕಂಡುಹಿಡಿಯಿರಿ. ಓಕೆ, ಈ ರೀತಿ ಪ್ರಶ್ನೆನ ಕೇಳ್ತಾರೆ ಹೆಚ್ಚಾಗಿ. ಸೊ ಓಕೆ, ಇನ್ನು ಇಲ್ಲಿ ನಮಗೆ ಪ್ರಮೇಯಕ್ಕೆ ಬಂದ್ಬಿಟ್ರೆ ಬಾಹ್ಯ ಬಿಂದು ಪ್ರಮೇಯ ವೆರಿ ಇಂಪಾರ್ಟೆಂಟ್ ಇರುತ್ತೆ ನೋಡಿ. ಈ ಪ್ರಶ್ನೆಯನ್ನು ಹೆಚ್ಚಾಗಿ ಕೇಳ್ತಾರೆ, ಬಾಹ್ಯ ಬಿಂದು ಪ್ರಮೇಯನ ಕೇಳಬೇಕಾಗಿರುತ್ತೆ. ಸೊ ಅದನ್ನು ಕೂಡ ನೋಡ್ಕೊಳ್ಳಿ. ಇನ್ನು ಕೆಳಗಿನ ಪ್ರಶ್ನೆಗೆ ಉತ್ತರಿಸುವಂಥ ಪ್ರಶ್ನೆಯಲ್ಲಿ 4 ಅಂಕವನ್ನು ರಚಿಸಬಹುದು, ಇನ್ನು ಸ್ಪರ್ಶಕವನ್ನು ರಚಿಸಬೇಕಾಗತ್ತೆ. ಅದನ್ನು ಕೂಡ ನೋಡ್ಕೊಳ್ಳಿ. ಸೊ ಇಷ್ಟಾಗಿತ್ತು. ಇದರ ಮುಂದಿನ ದಿನಗಳಲ್ಲಿ ಸೆಟ್ ಸಂಬಂಧಪಟ್ಟಂಥ ಸೆಟ್ 1 ಮತ್ತು ಸೆಟ್ 3ಗಳನ್ನು ಮಾಡಿ ಅಪ್ಲೋಡ್ ಮಾಡಿಕೊಡ್ತೀವಿ. ಅದರಲ್ಲಿ ಕಂಪ್ಲೀಟ್ ಆಗಿ ಕೀ ಆನ್ಸರನ್ನು ಕೊಡ್ತೀವಿ. ಸೊ ಈಗಾಗಲೇ ಹಲವಾರು ವಿಷಯ ಇಂಗ್ಲೀಷ್ ಇರ್ಬೋದು, ಕನ್ನಡ ವಿಷಯವನ್ನು ವಿಡಿಯೋ ಅಪ್ಲೋಡ್ ಮಾಡಲಾಗಿದೆ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ 27 ತಾರೀಕಿಗೆ ನಿಮಗೆ ಪರೀಕ್ಷೆಗಳು ಜರುಗುತ್ತವೆ. ಅದರಲ್ಲಿ ನಿಮಗೆ ಸಾಧ್ಯವಾದಷ್ಟು ವಿಡಿಯೋನ ಮಾಡ್ತೀವಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀವಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.